ಮಾಡ್ಕೊಂಡಿದ್ದೀನಿ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಪ್ರಭುರಾಜ್ ಅಂತ. ನಾನು ಮೂಲತಃ ಇವತ್ತು ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಕೊಣನೂರು ಹೋಬಳಿ ಹೆಗ್ಗತ್ತೂರು ಎಂಬ ನಾವು ಇವತ್ತು ಗ್ರಾಮದಲ್ಲಿದ್ದೀವಿ. ಇವತ್ತು ನಮ್ಮ ಲೀಡರ್ಸ್ ಆದ ಪುಟ್ಟರಾಜ್ ಅವರ ಕೆಸುವಿನ ಜಮೀನು ಹತ್ರ ಇದ್ದೀವಿ ನಾವು. ಇವರು ನಮ್ಮ ರೈಸಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಉತ್ಪನ್ನಗಳಾದಂತಹ ಗ್ರೂಪ್ ಎಡಿಟರ್, ಗೋದ್ಬುತ್ತು, ವಿರಾಟ್ ಕೋರ್ಸ್ ಎಲ್ಲ ಹಾಕಿ ಇವ್ರು ಏನು ಮಾಡಿದ್ರು, ಅತ್ಯದ್ಭುತವಾಗಿ ಹೋದ ಸರಿ ಕೆಸವನ್ನು ಬೆಳೆದು ಅವರು ಇಳುವರಿಯನ್ನು ತೊಗೊಂಡು ಏನು ಮಾಡಿದ್ರು, ಒಂದು ವೀಡಿಯೋನ ಅಪ್ಲೋಡ್ ಮಾಡಿದರು ಹಿಂದೆ. ಈಗ ಏನು ಮಾಡಿದ್ದಾರೆ ಅಂದರೆ, ಬೇರೆ ಫ್ಲ್ಯಾಟ್ಗೆ ಇವತ್ತು ಒಂದು ಎಕರೆಗೆ ಏನಾಗಿದ್ದಾರೆ, ಇವತ್ತು ಕೆಸು ಹಾಕಿ ಇವರು ಒಳ್ಳೆಯ ಕೆಸುವನ್ನು ಬೆಳೆದಿದ್ದಾರೆ. ಅವರು ಯಾವ ಮಾರ್ಗದರ್ಶನದಲ್ಲಿ ಕೆಸುವನ್ನು ಬೆಳೆದ್ರು ಅಂತ ನಾವು ಇವತ್ತು ಅವ್ರನ್ನ ಕೇಳೋಣ. ನಮಸ್ತೆ ಪುಟ್ರಾಜ್ ಸರ್. ನಮಸ್ತೆ ಸರ್. ಇವತ್ತು ನೀವು ಕೆಸು ಬೆಳೆದಿದ್ದೀರಲ್ಲ, ಹೌದು. ಯಾವ ನಮ್ಮ ಉತ್ಪನ್ನಗಳು ಯಾವ್ಯಾವ ರೀತಿ ಹಾಕಿ ಬೆಳೆದಿದ್ದೀರಿ ಅನ್ನೋದು ಒಂದು ಸಂಪೂರ್ಣವಾದ ಮಾಹಿತಿಯನ್ನು. ಎಲ್ರಿಗೂ ನಮಸ್ಕಾರ ರೈತ ಬಂಧುವರಿಗೆ. ನನ್ನ ಹೆಸರು ಪುಟ್ಟರಾಜ್ ಅಂತ. ನಾನು ಮೂಲತಃ ಹೆಗ್ಗತ್ತೂರು ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಒಂದು 35 ಕುಂಟೆಗೆ ನಾನು 35-40 ಎಕರೆ ಅಂದ್ಕೊಳ್ಳಿ, ನಾನು ಈಗ ಕೆಸುವನ್ನು ಹಾಕಿದ್ದೀನಿ. ಕೆಸು ಹಾಕುವ ವಿಧಾನಗಳು ಯಾವ ರೀತಿ ಹಾಕಬೇಕು, ಯಾವ ಹಂತದಲ್ಲಿ ಹಾಕಬೇಕು ಅನ್ನೋದನ್ನು ನಿಮಗೆ ವಿಚಾರವನ್ನು ತಿಳಿಸ್ಕೊಡ್ತೀನಿ. ನೋಡಿ ರೈತ ಬಾಂಧವರೇ, ನಾವು ಯಾವುದೇ ನಾವು ಮೊದಲನೇದಾಗಿ ನಾವು ಬೀಜನ ಫಸ್ಟ್ ನೋಡಬೇಕು. ಬೀಜನ ಯಾಕೆ ನೋಡಬೇಕು ಅಂದರೆ, ಬೀಜ ಕೆದರು ಹಲವಾರು ರೀತಿಯಲ್ಲಿ ಬೀಜ ತತ್ರ ಹೋಗಿ ಹೊರಗಡೆ ಎಲ್ಲ ಕಡೆ ಹಾಕಿರ್ತಾರೆ. ಕೆಳಗಡೆ ಭಾಗದಲ್ಲೆಲ್ಲ ಬೀಜ ತತ್ರ ಹೋಗಿ ಹೆಚ್ಚಿನ ಈ ಭಾಗದಲ್ಲಿ ಬೆಳೆಯೋದ್ರಿಂದ ಕೆಸ ಬೆಳೀತಾರೆ. ಕೊಳಗ ಭಾಗದಲ್ಲೆಲ್ಲ ಹೋಗಿ ತಗೊಬರ್ಬೇಕಾದ ತಿಂಗಳಲ್ಲಿ ಅವ್ರಿಗೆ ಗೊತ್ತಿರಕ್ಲಿಲ್ಲ ಯಾವ ಬೀಜ ಅಂತ. ಹೋಗಿ 7 ತಿಂಗಳದು 6 ತಿಂಗಳು ಬೀಜ ತರ್ತಾರೆ. ಅದು ಹಾಕೋದ್ರಿಂದ ಕೆದರು ಎಷ್ಟೋ ಜನ ರೈತರುಗಳು ಫೇಲ್ ಆಗಿದ್ದಾರೆ. ಇಲ್ಲ ನೀರಿಂದ ಫೇಲ್ ಆಗಿರ್ಬೋದು, ಬೀಜದಿಂದ ಫೇಲ್ ಆಗಿರ್ಬೋದು, ನೀರು ಹೆಚ್ಚಿನ ಹೊಡೆದೆ, ನೀರು ತೇವಾಂಶದ ಬಿಸಿದೆ ಹಾಗೆ ಇದಕ್ಕೂ ಆಗಿರ್ಬೋದು, ಇಲ್ಲ ಬೀಜ ಯಥವಾಸ್ತಲೂ ಆಗಿರ್ತದೆ. ಯಾವುದೇ ತಿಳ್ಕೊಳ್ಳಿ ರೈತ ಬಾಂಧವರೇ, ನೀವು ಬೀಜನ 9 ತಿಂಗಳ ಬೀಜನೇ ತರಬೇಕು. ಇಲ್ಲ ನಿಮ್ಮ ಬೀಜ ಇದ್ದು ನೀವು ಹಾಕಿದರೆ ನೀವು 9 ತಿಂಗಳು ತುಂಬೇ ಕೊಡಬೇಕು. ಯಾಕೆ ನಮ್ಮ ರೈಟ್ ಇಲ್ಲ. ಈಗ 6 ತಿಂಗಳಿಗೆ ಕೊಟ್ಟರೆ 660 ರೂಪಾಯಿ ಸಿಗುತ್ತೆ, 70 ರೂಪಾಯಿ ಸಿಗುತ್ತೆ, 50 ರೂಪಾಯಿ ಸಿಗುತ್ತೆ ಅಂತ ಏನು ಮಾಡ್ತೀರಿ, ನೀವು ದುಡ್ಡು ಆಸೆಗೆ ಮಾರ್ಕೊಂಡ್ಬಿಡ್ತೀರಿ. ಬೇರೆ ಕಡೆ ಎಲ್ಲ ಹೋಗಿ ಹುಡುಕೊಂಡು ಅದೇ ದುಡ್ಡು ಕೊಟ್ಟು ಬೀಜ ತರ್ತೀರಿ. ಆ ಬೀಜ ತರೋದ್ರಿಂದ ಅವರು 7 ತಿಂಗಳಿಗೆ ಕಿತ್ತಿರ್ತಾರೋ 6 ತಿಂಗಳಿಗೆ ಕಿತ್ತಿರ್ತಾರೋ ನಿಮಗೆ ಗೊತ್ತಿರಕ್ಕಲ್ಲ. ಹಾಗಾಗಿ ನೀವು ಭೂಮಿ ಹಾಕೋದ್ರಿಂದ ಅದೇನಾಗುತ್ತೆ, ಬ್ಲಾಸ್ಟು ಮತ್ತು ಪ್ರತಿಯೊಂದು ಕಾಯಿಲೆ, ಅದಕ್ಕೆ ಸೊರ ರೋಗ, ಪ್ರತಿಯೊಂದು ಒಳಗೆ ಕೊಳೆ ರೋಗ, ಬೇರೆಲ್ಲ ಸಾಯೋದು, ಆ ಥರ ಕಾಯಿಲೆ ಬರ್ತದೆ. ಹಂಗಾಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ 9 ತಿಂಗಳ ಬೀಜನೇ ತರಬೇಕು ರೈತ ಬಂದವರೆ. ಈ ವಿಚಾರ ಹೇಳಕ್ಕೆ ನಾನು ಫಸ್ಟಾಗಿ ಹೇಳ್ತೀನಿ. ಆಮೇಲೆ ನಾನು ಏನು ಮಾಡಿದೆ ಅಂದರೆ 30-35 ಕುಂಟೆಗೆ ಹದ ಮಾಡ್ಕೊಂಡೆ. 5 ನೆಲೆಯಲ್ಲಿ ಹೊಡೆದೆ. 5 ನೆಲೆ ಉತ್ತ ಮೇಲೆ ನಾನು ನೌಟ್ರಿ ಹೊಡ್ಕೊಂಡೆ. ನೌಟ್ರಿ ಹೊಡೆಯೋ ಸಂದರ್ಭದಲ್ಲಿ ನಮ್ಮ ಸಮೃದ್ಧ ಆಗದ ಪ್ರಾಡಕ್ಟ್ ಆದಂಥ ಫುಲ್ ಪ್ಯಾಕೆಟನ್ನು 4 ಪ್ಯಾಕೆಟನ್ನು ಈ ಭೂಮಿಗೆ ಎರಚ್ಕೊಂಡು ತದನಂತರ ಒಂದು 4-5 ದಿವಸ ಬಿಟ್ಟೆ. ಯಾತಕ್ಕೆ ಬಿಟ್ಟೆ ಅಂದರೆ, ಅಲ್ಲಿ ಹುಳುಗಳಿರ್ತವೆ ಭೂಮಿಲಿ. ನಮ್ಮ ಬ್ರೂ ಪ್ರಾಡಕ್ಟ್ ಹಾಕೋದ್ರಿಂದ, ನಮ್ಮ ಸಮೃದ್ಧ ಆಗೋ ಪ್ರಾಡಕ್ಟ್ ಹಾಕೋದ್ರಿಂದ ಅದು ಒಳಗೆ ಹೋಗಿ ಕೆಲಸ ಮಾಡಿ ಆ ಹುಳುಗಳು ಏನು ವಿಷಮಾರಕ ಹುಳ ಇರ್ತದಲ್ಲ ಅದನ್ನೆಲ್ಲ ಸಾಯಿಸ್ತದೆ. ಆ ಬಿಸಿಲು ಕಿರಣಕ್ಕೆ ಸಾಯಿಸ್ತದೆ. ಆದ ನಂತರ ನಾನೇನು ಮಾಡಿದೆ, ಹದ ಮಾಡಿಕೊಂಡು ತೇವಾಂಶ ಮಾಡ್ಕೋಬೇಕು. ನಮಗೇನು ಹದ ಬೇಕೋ ಅದಕ್ಕೆ ತೇವಾಂಶ ಮಾಡ್ಕೋಬೇಕು. ತೇವಾಂಶ ಮಾಡ್ಕೊಂಡು 2 ಅಡಿ ಹರೆ ಹೊಡ್ಕೊಂಡೆ. 2 ಅಡಿ ಉದ್ದ ಹರೆ ಹೊಡ್ಕೊಂಡು ಮತ್ತೆ 2 ಅಡಿ ಅಡ್ಡ ಹರೆ ಹೊಡ್ಕೊಂಡೆ. ಆ ಹೊರೆ ಹೊಡ್ಕೊಂಡದ ಮಧ್ಯಕ್ಕೆ 2 ಅಡಿ ಬಂತು ನೋಡಿ. ಅಲ್ಲಿಗೆ ಹಿಂಗೆ ಹೊಡೆದು ಸಾಲು ಹಿಂಗೆ ಹೊಡ್ಕೊಂಡ್ರೆ ಅಲ್ಲಿಗೆ 2 ಅಡಿ ಬಂತು ನಿಮಗೆ. ನೋಡಿ ರೈತ ಬಂದವರೆ, 2 ಅಡಿಗೆ ಬಂತು. ನೋಡ್ತಾ ಇದ್ದೀರಾ ವೀಡಿಯೋದಲ್ಲಿ? ನೋಡಿ ತೋರಿಸ್ತಾ ಇದ್ದೀವಿ ವೀಡಿಯೋದಲ್ಲಿ, ಆಯ್ತಾ? ಆಮೇಲೆ ಮಾಡಿಕೊಂಡು ನಾನೇನು ಮಾಡಿದೆ, ಬೀಜನ ಕಟ್ ಮಾಡಿದೆ. ಒಂದು ಒಕ್ಕಲು ಹೊಟ್ಕೊಂಡಿದ್ದೆ. ಅದು ತದನಂತರ ನಾನೇನು ಮಾಡಿದೆ, ಅದು ತೊಗೊಂಡು ಮಳೆಯಲ್ಲಿ ನೆನಿಬಾರ್ದು. ದಯವಿಟ್ಟು ರೈತರಿಗೆ ಇದೊಂದು ಮನವಿ ನಾನು ಹೇಳೋದು ಅಂದರೆ, ಕೆಸುನ ನೀವು ತಂದು ಇಡ್ತೀರಿ, ಮಳೆಯಲ್ಲಿ ಮರದಡಿ ಬಿಟ್ಟರು ನೀರನ್ನೇ ಅದಕ್ಕೆ ಬೀಳಬಾರ್ದು. ಅದು ಬಿದ್ದಂಥ ಅದು ಏನು ಮಾಡ್ತೀವಿ, ಕೊಳೆ ರೋಗ ಅದು ಒಳಗಡೆ ಸ್ಟಾರ್ಟ್ ಆಗಿರ್ತದೆ, ನಿಮ್ಗೆ ಗೊತ್ತಿರಲ್ಲ. ಅದು ಕಡ್ದಾಗ ನೋಡಿ, ಅದು ವಿಶೇಷ ಆಗಿರ್ತದೆ. ಅದನ್ನು ಕಡಿದ್ರೆ ಒಂದರಲ್ಲಿ ಕೆಸು ಬಡ್ಡೆಯಲ್ಲಿ ದಪ್ಪದ್ರಲ್ಲಿ 4-5 ಬಡ್ಡೆ ಬರ್ತದೆ. ಅದು ಮೊಳಕೆ ಇರ್ತದೆ. ಆ ಮೊಳಕೆಯಲ್ಲಿ ನೋಡಿ ಕಟ್ ಮಾಡ್ಕೋಬೇಕು. ಈ ನೀವು ಆಲೂಗಡ್ಡೆ ಕಟ್ ಮಾಡ್ತಾರಲ್ಲ ಅದೇ ರೀತಿ ನೋಡಿ ಆ ಮೊಳಕೆ ನೋಡಿ ಕಟ್ ಮಾಡ್ಕೋಬೇಕು. ಅದು ಕಟ್ ಮಾಡ್ಕೊಂಡು ತದನಂತರ ನಾವೇನು ಮಾಡಬೇಕು, ಅದನ್ನು ಮೇಲ್ಗಡೆ ಕಾಂಡ ಇರ್ತದೆ, ಬೆಳ್ಳಿಗೆ ವೈಟ್ ಬರುತ್ತಲ್ಲ, ಅದನ್ನು ತುದಿ ಒಂಚೂರು ಇಟ್ಕೋಬೇಕು. ಯಾಕೆ ಚಪ್ಪಾಟೆ ರುಕ್ಕಾದ್ರೆ ಸ್ವಲ್ಪ ಪಟ್ಟೆ ರುಕ್ಕದಲ್ಲಿ ಇರಬೇಕದು. ಅದು ಕರೆಕ್ಟಾಗಿ ಭೂಮಿ ಕೂರಿಸುವಾಗ ನಾವೇನು ಮಾಡೋದು, ತದನಂತರದಲ್ಲಿ ಅದನ್ನು ಹೊಲಕ್ಕೆ ತಗೊಬಂದು ನಾವು ಗುಣಿ ಹೊಡ್ಕೋತೀವಿ. ಪತ್ತಲ್ಲಿ ಹೊಡ್ಕೋಬೋದು, ಗುದ್ದಲಿ ಹೊಡ್ಕೋಬೋದು. ಪತ್ತಲ್ಲಿ ಹೊಡ್ಕೊಂಡು ಅದನ್ನು ಮಡಗ್ತೀವಿ. ಮಡಗಬೇಕಾದ್ರೆ ಒಂದಿಷ್ಟು ಮಣ್ಣನ್ನು ಅಡಿಗೆ ಹಾಕಬೇಕು. ಅಲ್ಲಿ ಕಲ್ಲು ಪಲ್ಲು ಏನೂ ಇರக்கூಡ್ದು ಸೈಡ್ ಸುತ್ತ. ಯಾಕೆಂದರೆ ಅದು ಬೇರೆ ಬಿಡೋಕ್ಕೆ ಅವಕಾಶ ಆಗಲ್ಲ, ಕಡಿಯೋಕ್ಕೂ ಲೇಟಾಗಿ ಕಡಿಯೋದ್ರಿಂದ ಅವಕಾಶ ಆಗಲ್ಲ. ಹಾಗೇನು ಬಿಡಬೇಕು ನೀವು, ಅದು ಸುತ್ತ ಒಂದಿಷ್ಟು ಮಣ್ಣು ಇರುತ್ತಲ್ಲ, ಬಗ್ದಿರ್ತಲ್ಲ ಪತ್ತಲ್ಲಿ, ಆ ಮಣ್ಣನ್ನು ಅಲ್ಲಿಗೆ ಹಾಕಿಬಿಟ್ಟು ಸಮವಟ್ಟವಾಗಿ ಅದನ್ನು ಕೂರಿಸ್ಬೇಕು. ಮೊಳಕೆ ಕೂರಿಸ್ಬೇಕು. ಯಾವ ತಿಳ್ಕೊಳ್ಳಿ, ವಾರೇ ಕೂರಿಸಬಾರ್ದು. ನಾವು ಚಪ್ಪಟೆ ಆಕಾರದಲ್ಲಿ ಎರೆದಿರ್ತೀವಿ, ಅದನ್ನು ಮೊಳಕೆ ಇರ್ತದಲ್ಲ, ಆ ಮೊಳಕೆ ಕೂರಿಸ್ಬೇಕು. ಯಾಕೆ ಮೊಳಕೆ ಕೂರಿಸೋದ್ರಿಂದ ಅಂದರೆ ಬೇಗ ನಿಮಗೆ ಕಡಿಯುತ್ತೆ.
ನೀವು ನೀರು ಯಾವಾಗ ಹೆಚ್ಚು ಹೊಡಿತಾ ಇರ್ತೀರೋ ಅವಾಗ ಬೇಗ ಅದು ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಹುಟ್ಟೋದು ಯಾವಾಗಲ ಹದ ಮಾಡ್ಕೊಂಡು ಹಾಕಿದ ಮೇಲೆ ಅದು ಹುಟ್ಟೋದು ಯಾವಾಗಲ ಅಂದರೆ ಕರೆಕ್ಟಾಗಿ 1 ತಿಂಗಳ ಮೇಲೆ 15 ದಿವಸಕ್ಕೆ ಅದು ಹುಟ್ಟೋದು ಕರೆಕ್ಟಾಗಿ. ಮೇಕೆ ಎಲೆ ಕಾಣಬೇಕಾದ್ರದು 1 ತಿಂಗಳು 15 ದಿವಸ ಬೇಕು, ಕೆಲವು 1.5 ತಿಂಗಳು ಬೇಕು. ನೀರಿನ ಮೇಲೆ ನೀವು ಹೊಡೆಯೋಂಥ ನೀರಿನ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೆಲವರು ನೀರಿಲ್ಲ ಅಂತ ಹೊಡೆಯಲ್ಲ, ತೋಟಕ್ಕೆ ಹೊಡಿತಾ ಇರ್ತೀರಿ, ಶುಂಠಿಗೆ ಹೊಡಿತಾ ಇರ್ತೀರಿ, ಇದಕ್ಕೆ ನೀವು ನೀರು ಹೊಡೆಯಲ್ಲ. ಹಾಗಾಗಿ ಏನಾಗುತ್ತೆ, ನೀವು ಬೇಗ ಅದನ್ನು ನೀರು ಹೊಡ್ಕೊಂಡು ತೇವಾಂಶ ಹೊಡ್ಕೊಂಡು ಬೇಗ ಕಡಿತದೆ. ನಾನು ಇವತ್ತು ನೋಡಿ ಕೆಸು ಬೆಳೆದಿದ್ದೀನಿ ನೋಡಿ, ಈಗ ಆಕಾರದಲ್ಲಿದೆ. ಈಗ ಇದಕ್ಕೆ 4 ತಿಂಗಳು ತುಂಬಿದೆ ಈಗ ಆಲ್ರೆಡಿ. ರೈತ ಬಂದವರೆ, ಇದಕ್ಕೆ 4 ತಿಂಗಳು ತುಂಬಿದೆ. ನಾವು ಇದಕ್ಕೆ ಗೊಬ್ಬರ ಹಾಕುವಾಗ ನಾವೇನು ಮಾಡಿದ್ದು ಅಂದರೆ, ನಮ್ಮ ಸಂಪ್ರದಾಯದ ಪ್ರಾಡಕ್ಟ್ ಅಂತ ಗ್ರೋತ್ ಬತ್ತು, ಫೋರ್ಸು, ವಿರಾಟು ಸೂಪರ್ ಕ್ಯಾಪ್ಚರ್ ಬೀಜ ಅಜ್ಜಕ್ಕೆ ವಿರಾಟ್ ಉಪಯೋಗಿಸಿದ್ದೀನಿ. ಈಗ ಹಾಕುವಾಗ 4 ಗೊಬ್ಬರ ಜೊತೆ ಮಿಕ್ಸ್ ಮಾಡಿರೋದು, 4 ಬ್ರೂಟ್ ಪ್ರಾಡಕ್ಟು, 1 ಇದು ಫೋರ್ಸು 2 ಗ್ರೋತ್ ಬತ್ತು. ಇಷ್ಟನ್ನು ಮಿಶ್ರಣ ಮಾಡಿ, ನಮ್ಮದೇ ಪ್ರಾಡಕ್ಟ್ ಅಂತ ಇಷ್ಟು ಮಿಶ್ರಣ ಮಾಡಿ ನಾನು ಕೊಟ್ಟಿದ್ದೀನಿ. ನೋಡಿ ಯಾವ ರೀತಿ ಬೆಳೆ ಬಂದಿದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ವೀಕ್ಷಣೆ ಮಾಡಿ. ಈಗ 4 ತಿಂಗಳು ಆಗಿದೆ, ಇದಕ್ಕೆ ಕರೆಕ್ಟಾಗಿ 4 ತಿಂಗಳಾಗಿದೆ. ನೋಡಿ ಇಲ್ಲಿ ಪ್ರೊಫೆಸರ್ ಒಂದು ನೋಡಿ ಇತ್ತು, ಇಲ್ಲಿ ನೋಡಿ 4 ತಿಂಗಳಿಗೆ ಈ ರೀತಿ ಆಗಿದೆ. ಬಡ್ಡೆ ಬಗಿರಿ ತೆಗಿರಿ ಪ್ರೊಫೆಸರ್, ತೆಗಿರಿ. ಕೆಳಕ್ಕೆ ಬರ್ತಾರೆ ಬಗಿರಿ. ಇಲ್ಲ ತಂದು ಅಂತಲ್ಲ, ತಗೊಳ್ಳಿ. ನೋಡಿ ಇಲ್ಲಿ ರೈತ ಬಂದರೆ ನೋಡಿ, ಇಲ್ಲಿ ನೋಡಿ ಈ ಸೈಜ್ ಬಂದಿದೆ. ಈಗ ಇದು 4 ತಿಂಗಳದು ನೋಡಿ ಯಾವ ರೀತಿ ಇದಾಗಿದೆ. ಇನ್ನೂ ಟೈಮ್ ಇದೆ ಇದಕ್ಕೆ ಇನ್ನೂ 4 ತಿಂಗಳು ಟೈಮ್ ಇದೆ. ನಾವು ಕರೆಕ್ಟಾಗಿ ಕೇಳಬೇಕು ಅಂದರೆ ಇನ್ನೂ 4 ತಿಂಗಳಿಗೆ ಇದನ್ನು ಟೈಮ್ ಇದೆ. ಈಗ ಈ ಬುಡದಲ್ಲಿ ನೋಡಿ ಎಲ್ಲ ಸ್ಟಾರ್ಟಿಂಗ್ ಎಷ್ಟಿದೆ ಅಂತ. ನಮ್ಮ ಪ್ರಾಡಕ್ಟ್ ಹಾಕೋದ್ರಿಂದ ನೋಡಿ ಯಾವ ರೀತಿ ಬಂದಿದೆ, ಯಾವ ಥರ ಶೈನಿಂಗ್ ಬರ್ತಾ ಇದೆ. ನೋಡಿ ನೋಡಿ ಇಲ್ಲೆಲ್ಲ ಇದೆ, ನೋಡಿ ಇಲ್ಲೆಲ್ಲ ಬಿಡ್ತಾ ಇದೆ. ಈಗ ಅದೇ 4 ತಿಂಗಳಿಗೆ ಆಗಿದೆ, ತುಂಬಿದೆ. ಈಗ 4 ತಿಂಗಳಿಗೆ ನೋಡಬೇಕು ತೆಂಗಿನಕಾಯಿ ಇದು ಯಾವ ರೀತಿ ಬರುತ್ತೆ ಅಂದರೆ 8 ತಿಂಗಳಿಗೆ ತೆಂಗಿನಕಾಯಿ ಸೈಜ್ ಬರುತ್ತೆ ಅಂತ ಹೇಳ್ತಾ, ಎಲ್ಲರೂ ನಮ್ಮ ಪ್ರೊಫೆಸರ್ ಎಲ್ಲರೂ ಹೇಳ್ತಾ ಇದೇ ಥರ ಉಪಯೋಗಿಸಿ ನಮ್ಮ ಪ್ರಾಡಕ್ಟ್ ಅಂತ ಬ್ರೂಟ್ ಪ್ರಾಡಕ್ಟು ಮತ್ತು ಫೋರ್ಸು, ವಿರಾಟು ಮತ್ತು ಯಾವುದೇ ಒಂದು ನೀವು ಯಾವುದೇ ಬೆಳೆ ಮಾಡಿ ನಮ್ಮ ಸಂಪ್ರದಾಯದ ಪ್ರಾಡಕ್ಟ್ನ ಉಪಯೋಗಿಸಿ ಅಂತ ಹೇಳ್ತಾ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ, ಎಲ್ಲರೂ ರೈತರಿಗೆ ಒಳ್ಳೇದು ಮಾಡಲಿ ಅಂತ, ಇದೇ ಥರ ಬೆಳೆನ ಹೆಚ್ಚು ಬೆಳೆದು ಜಾಸ್ತಿ ನೀವು ಲಾಭ ತಗೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ರೈತರ್ಸ್ ಇಂಡಿಯಾ.